ನಮಸ್ಕಾರ ಇನ್ ಸಮಾಚಾರಕ್ಕೆ ಸ್ವಾಗತ ನಾನು ಪ್ರತೀಕ್ಷಾ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಟೈರ್ ಶಾಪ್ ಧಗಧಗ ಶಾಪ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೊತ್ತು ಭಸ್ಮ ಕೂಡಲೇ ಸ್ಥಳಕ್ಕೆ ಬಂದು ಹರಸಾಹಸದಿಂದ ಬೆಂಕಿ ನಂದಿಸಿದ್ದ ಅಗ್ನಿಶಾಮಕ ಸಿಬ್ಬಂದಿ ಕನ್ನಡವೇ ನನ್ನ ಮೊದಲ ಆದ್ಯತೆ ಕ್ಷಮೆ ಕೇಳೋದು ಕಮಲ್ಗೆ ಬಿಟ್ಟ ವಿಚಾರ ಅವರ ಮಾತಿಗೆ ನಾನು ಚಪ್ಪಾಳೆ ಹೊಡೆತಿರುವಂತಹ ದೃಶ್ಯ ತೋರಿಸುವುದನ್ನು ನಿಲ್ಲಿಸಿ ಕಮಲ್ ಹಾಸನ್ ವಿವಾದದ ಬಗ್ಗೆ ಶಿವಣ್ಣ ಖಾರುವಾದ ಪ್ರತಿಕ್ರಿಯೆ ಮಂಡ್ಯದಲ್ಲಿ ಮಗು ಸಾವಿನ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ಸರಿಯಾದ ಸುರಕ್ಷತಾ ಕ್ರಮ ಕೈಗೊಳ್ಳದೆ ತಪಾಸಣೆ ಮಾಡುವಂತಿಲ್ಲ ವಾಹನ ತಪಾಸಣೆ ಬಗ್ಗೆ ಟ್ರಾಫಿಕ್ ಪೊಲೀಸರಿಗೆ ಡಿಜಿಐಜಿ ಸಲೀಂ ಸುತ್ತೋಲೆ ಟೋಯಿಂಗ್ ಶಾಪ್ ನಡುವೆ ಬೆಂಗಳೂರು ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸದ್ಯಕ್ಕೆ ಟೋಯಿಂಗ್ ಚಾರ್ಜ್ ಹಾಕದಿರಲು ಪೊಲೀಸರ ನಿರ್ಧಾರ ನೋ ಪಾರ್ಕಿಂಗ್ನಲ್ಲಿ ಗಾಡಿ ನಿಲ್ಲಿಸಿದರೆ ಮಾತ್ರ ಪೊಲೀಸರ ದಂಡ ಬೆಂಗಳೂರಿನಲ್ಲಿ ಮನೆ ಮಾಲೀಕನ ತಪ್ಪಿಗೆ ಬೀದಿಗೆ ಬಿದ್ದ ಲೀಸ್ಗಿದ್ದ 17 ಕುಟುಂಬಗಳು ಬ್ಯಾಂಕ್ನಲ್ಲಿ 2.30 ಕೋಟಿ ಸಾಲ ಪಡೆದು ಮಾಲಕಿ ಸುಧಾಗೌಡ ಎಸ್ಕೇಪ್ ಅಪಾರ್ಟ್ಮೆಂಟ್ ಮುಟ್ಟುಗೋಲಿಗೆ ಬ್ಯಾಂಕ್ ಗಡುವು ಹಿನ್ನೆಲೆ ಕುಟುಂಬಗಳು ಬೀದಿಗೆ ದೇಶದಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ 3,391ಕ್ಕೆ ಏರಿಕೆ 24 ಗಂಟೆಯಲ್ಲಿ ಕೊರೋನಾದಿಂದ ದೇಶದಲ್ಲಿ 4 ಸಾವು ಕರ್ನಾಟಕದಲ್ಲಿ 234 ಕೊರೋನಾ ಸಕ್ರಿಯ ಕೇಸ್ ದಾಖಲು ಚಾರ್ಮಾಡಿ ಘಾಟ್ನಲ್ಲಿ ಒಂದೆಡೆ ಸೌಂದರ್ಯ ಮತ್ತೊಂದು ಕಡೆ ಸಂಚಕಾರ ವಾಹನ ಚಲಾಯಿಸಲು ವಾಹನ ಸವಾರರ ಪರದಾಟ ಹೆಡ್ಲೈಟ್ ಹಾಕಿ ಹಾರನ್ ಮಾಡದಿದ್ರೆ ಅನಾಹುತ ಪಕ್ಕ ಶಿವಮೊಗ್ಗದ ಹುಲಿಕಲ್ ಘಾಟ್ ಮಾರ್ಗದಲ್ಲಿ ಭಾರಿ ಪ್ರಮಾಣದ ಮಣ್ಣು ಕುಸಿತ ಈ ಹಿಂದೆ ನಡೆದಿದ್ದ ತಡೆಗೋಡೆ ಕಾಮಗಾರಿಗೆ ಬಳಸಿದ್ದ ಮಣ್ಣು ಕುಸಿತ ತಿರುವಿನ ಕೆಳಭಾಗದವರೆಗೂ ಮಣ್ಣು ಕುಸಿದಿದ್ದರಿಂದ ಆತಂಕ ಲಿಫ್ಟ್ನಲ್ಲಿ ಸಿಲುಕಿ ರಾಜ್ಯಪಾಲರ ಪರದಾಟ ಓವರ್ಲೋಡ್ ಆಗಿದ್ದಕ್ಕೆ ಕೆಲಕಾಲ ಲಿಫ್ಟ್ನಲ್ಲೇ ಸಿಲುಕಿದ ಥಾವರ್ ಚಂದ್ ಗೆಹ್ಲೋಟ್ ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ನಡೆದ ಘಟನೆ ಆಪರೇಷನ್ ಸಿಂಧೂರ ಬಗ್ಗೆ ಪ್ರತಿಕ್ರಿಯಿಸುವಾಗ ಆಕ್ಷೇಪಾರ್ಹ ಹೇಳಿಕೆ ಪುಣೆ ಕಾನೂನು ವಿದ್ಯಾರ್ಥಿನಿ ಶರ್ಮಿಷ್ಠಾ ಪನೋಲಿ ಬಂಧಿಸಿದ ಪೊಲೀಸರು ಧರ್ಮವನ್ನ ಗುರಿಯಾಗಿಸಿ ಅವಹೇಳನಕಾರಿ ಹೇಳಿಕೆ ಪೋಸ್ಟ್ ಹಿನ್ನೆಲೆ ಅರೆಸ್ಟ್ ಇಂದಿನಿಂದ ಎಟಿಎಂ ಬಳಕೆಯ ಶುಲ್ಕ ಏರಿಕೆಯಾಗುವ ಸಾಧ್ಯತೆ ಆರ್ಬಿಐ ಆದೇಶ ಅನ್ವಯ ಆಯಾ ಬ್ಯಾಂಕ್ಗಳಿಂದ ಎಟಿಎಂ ಬಳಕೆ ಮೇಲೆ ಚಾರ್ಜ್ ಇತ ಬ್ಯಾಂಕ್ಗಳಲ್ಲಿ ಎಫ್ಡಿ ಮೇಲಿನ ಬಡ್ಡಿ ದರವೂ ಇಳಿಕೆ ಇಂದಿನಿಂದ ಕೆಲ ಮೊಬೈಲ್ಗಳಲ್ಲಿ ವಾಟ್ಸ್ಆಪ್ ಬಂದ್ ಐಒಎಸ್ 15ಗಿಂತ ಹಳೆ ಐಫೋನ್ಗಳಲ್ಲಿ ವಾಟ್ಸ್ಆಪ್ ಬಂದ್ ಆಂಡ್ರಾಯ್ಡ್ ಸಾಫ್ಟ್ವೇರ್ 5ಕ್ಕಿಂತ ಹಳೆ ಆವೃತ್ತಿಗಳಲ್ಲೂ ಕಾರ್ಯನಿರ್ವಹಣೆ ಸ್ಥಗಿತ ಅಸ್ಸಾಂನಲ್ಲಿ ಭಾರೀ ಮಳೆಗೆ ನಲುಗಿ ಹೋದ ಜನ ನಿರಂತರ ಮಳೆಯಿಂದಾಗಿ ರಸ್ತೆಗಳು ಜಲಾವೃತವಾಗಿ ವಾಹನ ಸಂಚಾರ ಅಸ್ತವ್ಯಸ್ತ ಹಲವು ಮನೆಗಳಿಗೆ ನೀರು ನುಗ್ಗಿ ಜನರ ಪರದಾಟ ಅರುಣಾಚಲ ಪ್ರದೇಶದಲ್ಲೂ ಧಾರಾಕಾರ ಮಳೆಗೆ ಭಾರೀ ಅನಾಹುತ ಪೂರ್ವ ಕಮೆಂಗ್ ಜಿಲ್ಲೆಯಲ್ಲಿ ನಡೆದ ಭೂಕುಸಿತದಲ್ಲಿ ಕೊಚ್ಚಿ ಹೋದ ವಾಹನ 2 ಮಹಿಳೆಯರು 2 ಮಕ್ಕಳು ಸೇರಿ 7 ಸಾವು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಬೇಕಿದ್ರೆ ಕೂಡಲೇ ಮಾಡಿಕೊಳ್ಳಿ ಉಚಿತ ಆಧಾರ್ ಅಪ್ಡೇಟ್ ಜೂನ್ 14ರವರೆಗೆ ಮಾತ್ರ ಜೂನ್ 15ರಿಂದ ಬೀಳಲಿದೆ ಶುಲ್ಕ ಭಾರತದ ಮೊದಲ ಬುಲೆಟ್ ರೈಲಿನ ಪ್ರಾಯೋಗಿಕ ಸಂಚಾರ ಜಪಾನ್ನಲ್ಲಿ ಆರಂಭ ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಸಂಚರಿಸಲಿರುವ ರೈಲು 2026ಕ್ಕೆ ಭಾರತಕ್ಕೆ ಬರಲಿರುವ ಬುಲೆಟ್ ರೈಲ್ ವಿಚ್ಛೇದನ ವದಂತಿ ನಡುವೆ ಒಟ್ಟಿಗೆ ಕಾಣಿಸಿಕೊಂಡ ನಟ ಧನುಷ್ ದಂಪತಿ
ನಟ ಧನುಷ್ ಹಾಗೂ ಐಶ್ವರ್ಯ ಹಿರಿಯ ಮಗನ ಪದವಿ ಕಾರ್ಯಕ್ರಮದಲ್ಲಿ ಭಾಗಿ, ಮೂವರು ಒಟ್ಟಿಗಿರುವ ಫೋಟೋ ಹಂಚಿಕೊಂಡ ಧನುಷ್. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಆರೋಗ್ಯದಲ್ಲಿ ಏರುಪೇರು, ವೈದ್ಯಕೀಯ ತಪಾಸಣೆಗಾಗಿ ಆಸ್ಪತ್ರೆಗೆ ದಾಖಲು. ನೇತನ್ಯಾಹು ಅನುಪಸ್ಥಿತಿಯಲ್ಲಿ ಉಪ ಪ್ರಧಾನಿ ಯಾರಿವ್ ಲೆವಿನ್ ಹಂಗಾಮಿ ಪ್ರಧಾನಿಯಾಗಿ ನೇಮಕ. 2025ರ ವಿಶ್ವ ಸುಂದರಿಯಾಗಿ ಥೈಲ್ಯಾಂಡ್ ಸುಂದರಿ ಆಯ್ಕೆ. ಹೈದರಾಬಾದ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಒಪ್ಪಲ್ ಸುಚಾತಾ ಚುಂಗರ್ಸ್ಗೆ ಮಿಸ್ ವರ್ಲ್ಡ್ ಕಿರೀಟ. ಅಂತಿಮ 40ರ ಹಂತಕ್ಕೂ ಬರದೆ ಭಾರತದ ನಂದಿನಿ ನಿರಾಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.